ಉತ್ತರ ಕರ್ನಾಟಕದಲ್ಲಿ ಮಳೆಯಿಂದ ಸಾಲು ಸಾಲು ಅವಾಂತರ. ಈ ಸುದ್ದಿಯನ್ನು ನೋಡೋಣ ಮಳೆ ರಗಳೆ ನ್ಯೂಸ್ ಟಾಪ್ನಲ್ಲಿ. ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನಲ್ಲಿ ನಿನ್ನೆ ಸಂಜೆ ಮತ್ತೆ ಭಾರೀ ಮಳೆಯಾಗಿದೆ. ಮಳೆಯಿಂದಾಗಿ ಬಕನಾಳ ಚಿತಕೋಟ ಲಾಡವಂತಿ ಗ್ರಾಮದ ಬಳಿಯ ಸೇತುವೆ ಮೇಲೆ ನೀರು ಭೋರ್ಗರಿತಾ ಇದೆ. ಇದರಿಂದ 2 ಗ್ರಾಮಗಳ ಸಂಪರ್ಕ ಬಂದ್ ಆಗಿದೆ. ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಕಲಬುರಗಿ ಜಿಲ್ಲೆ ಅಫಜಲಪುರ ತಾಲೂಕಿನ ಜೇವರ್ಗಿ ಬಿ ಗ್ರಾಮದ ಬಳಿ ಬೋರಿಹಳ್ಳ ತುಂಬಿ ಹರಿತಾ ಇದೆ. ಪಕ್ಕದಲ್ಲಿನ ಜಮೀನುಗಳಿಗೂ ನೀರು ನುಗ್ಗಿ ಅಪಾರ ಬೆಳೆ ಹಾನಿಯಾಗಿದೆ. ಇನ್ನು ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಗುರುಸಣಗಿ ಬ್ಯಾರೇಜ್ನಿಂದ ನೀರು ರಿಲೀಸ್ ಆಗ್ತಾ ಇದ್ದಂತೆ ನದಿ ಪಾತ್ರದ ಜಮೀನಿನಲ್ಲಿ ಇದ್ದ ಭತ್ತ, ಹತ್ತಿ, ತೊಗರಿ ಬೆಳೆಗಳು ಜಲಾವೃತವಾಗಿದೆ. ಆದರೆ ಏಕಾಏಕಿ ನೀರು ಬಂದ ಕಾರಣ ಎಲ್ಲ ಮೋಟರ್ಗಳನ್ನ ಮುಣಿಗ್ಯಾವ. ಆಮೇಲೆ ಇದು ಕವಳಿ ಅಂದ್ರೆ ತೆನಿಬಿಟ್ಟದ್ರೆ ಇನ್ನೊಂದು ತಿಂಗಳದ ಕಟಿಂಗ್ ಆಗವಿದ್ದು. ಈಗ ಸುಮಾರು ನಾವು ಒಂದು ಎಕರೆಗೆ 25,000-30,000 ಖರ್ಚು ಮಾಡೀವಿ ನಾವು. ಅದ್ರಾಗ ಲೀಸ್ ಅವ ಹೊಲಗಳು, ಕೆಲವೊಬ್ಬರು ಲೀಸ್ ಅವ, ಕೆಲವೊಬ್ಬರು ಅದಿದಾವ. ಆದರೆ ಏನಾಗ್ತಂದ್ರೆ ಈಗ ಅದು ಬೆಳೆದದನ್ನು ಬರೀ ಲೀಸ್ ಕಟ್ಟಕ್ಕೂ ಆಗಲ್ಲ, ಈ ಕಡೆ ಬ್ಯಾಂಕ್ ಸಾಲಗಳವ, ಸಾಲ ಕಟ್ಟಕ್ಕೂ ಆಗಲ್ಲ. ಚಿಕ್ಕಬಳ್ಳಾಪುರದಲ್ಲೂ ವರುಣ ಅಬ್ಬರಿಸಿದ್ದು, ರಾಜಕಾಲುವೆ ಒತ್ತುವರಿ ಕಾರಣಕ್ಕೆ ಕಾಲೇಜ್ ಕಟ್ಟಡಕ್ಕೆ ನೀರು ನುಗ್ಗಿತ್ತು. ಅಷ್ಟೇ ಅಲ್ಲ, ನಗರಕ್ಕೆ ಹೊಂದಿಕೊಂಡಿರುವ ದ್ರಾಕ್ಷಿ, ಹೂವಿನ ತೋಟಗಳು ಸಂಪೂರ್ಣ ಜಲಾವೃತ ಆಗಿದ್ವು. ರಾಷ್ಟ್ರೀಯ ಹೆದ್ದಾರಿ 44ರ ಮಂಚನಬೆಲೆ ಅಂಡರ್ ಪಾಸ್ ಕೂಡ ಜಲಾವೃತವಾಗಿದೆ. ಹಲವಾರು ಮನೆಗಳು ನೀರು ತುಂಬಿದೆ. ಜೊತೆಗೆ ವಿಶೇಷವಾಗಿ ಹಳ್ಳಿಗಳಿಗೆ ಸಂಪರ್ಕ ಇರುವಂಥ ಏಕೈಕ ಜಾಗ ಅಂತ ಹೇಳಿದ್ರೆ ಈ ಮಂಚನಬೆಲೆಗೆ ಸಂಪರ್ಕ ಮಾಡೋಂಥ ಈ ಬ್ರಿಡ್ಜು ಕೆಳಗಡೆ ಸುಮಾರು 5 ಅಡಿಗಳಷ್ಟು ನೀರು ತುಂಬಿದೆ. ಇನ್ನೂ ನೀವು ನೋಡ್ತಾ ಇರ್ಬೋದು, ಆ ಕಡೆ ಕೆರೆ ಕಡೆಯಿಂದ ನೀರು ತುಂಬ ಹರ್ಕೊಂಡು ಬರ್ತಾನೆ ಇದೆ. ವಿಶೇಷವಾಗಿ ಜನರನ್ನು ಸಂಪರ್ಕ ಮಾಡೋಕ್ಕೆ ಆಗ್ತಾ ಇಲ್ಲ.